ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಸ್ಮೂದಿ ಹಾಗೆಯೇ ಲಂಚ್ ಬಾಕ್ಸ್ ರೆಸಿಪಿ, ಒಂದು ರೈಸ್ ಐಟಮ್ನ ತೋರಿಸ್ತಿದ್ದೀನಿ. ಜೊತೆಗೆ ಸ್ವಲ್ಪ ಫ್ರೆಶ್ ಫ್ರೂಟ್ಸ್ಗಳನ್ನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಲಂಚ್ ಬಾಕ್ಸ್ ರೆಸಿಪಿ, ಒಂದು ರೈಸ್ ಐಟಮ್ನ ಶೇರ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ ಬೇರೆ ಶುರುವಾಗಿದೆ, ಏನಪ್ಪ ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ. ತಪ್ಪದೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಮರುದಿನ ರೆಸಿಪಿನ ಟ್ರೈ ಮಾಡಿ. ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು ಈರುಳ್ಳಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಸೋಂಪು 1 ಸ್ಪೂನಷ್ಟು, ಚಕ್ಕೆ ಮತ್ತು ಲವಂಗ 2 ಲವಂಗ, 1 ಇಂಚು ಚಕ್ಕೆ. ವ್ಯತ್ಯಾಸ ಮಾಡ್ಕೊಳ್ಬೋದು, ನಿಮಗೆ ಸ್ವಲ್ಪ ಸ್ಪೈಸಿ ಮಸಾಲೆ ಇಷ್ಟ ಅಂದರೆ ಎಲ್ಲವೂ ಕೂಡ ವ್ಯತ್ಯಾಸ ಮಾಡ್ಕೊಳ್ಳಿ. ಹಾಗೆಯೇ ಒಂದು 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಗೋಡಂಬಿ, ಒಂದು 7-8 ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಎಲ್ಲವನ್ನು ಹಸಿ ವಾಸನೆ ಹೋಗೋವರೆಗೂ ಕೂಡ ಹುರ್ಕೊಳ್ಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಬೇಕು, ಹಾಗಾಗಿ ಆದಷ್ಟು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಇಲ್ಲಿ ಎಲ್ಲ ಮಸಾಲೆನೂ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದಕ್ಕೆ ಅನುಗುಣವಾಗಿ ನೀವು ವ್ಯತ್ಯಾಸ ಮಾಡಿಕೊಂಡು ಮಾಡ್ಕೊಳ್ಬೋದು. ಓಕೆನಾ? ಈಗ ಇದನ್ನು ನೀಟಾಗಿ ಹುರ್ಕೊಂಡಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಕೂಡ ನೀಟಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಏನು ನಾವು ಬೇರೆ ಮಸಾಲೆ ಐಟಮ್ಗಳನ್ನ ಹಾಕ್ಕೊಂಡಿದ್ವಿ ಅದ್ರ ಜೊತೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಂಡು ರುಬ್ಕೊಳ್ಬೇಕು ತಣ್ಣಗಾದ ನಂತರ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ರೈಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದು ಒಂದು 2-3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ಪಲಾವ್ ಎಲೆ, ಹಾಗೆಯೇ ಚಕ್ಕೆ, ಲವಂಗ, ಮರಾಠಿ ಮೊಗು, ಹೀಗೆ ಸ್ಪೈಸಸ್ಗಳು ಏನಿದೆ ಎಲ್ಲವೂ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಕೈ ಆಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಮಸಾಲೆ ಏನು ರುಬ್ಕೊಂಡಿದ್ದೀವಿ ಅದೇ ಒಂದು ಒಳ್ಳೆ ಟೇಸ್ಟ್ ಕೊಡೋದು. ತರಕಾರಿಗಳು, ಬೀನ್ಸು, ಕ್ಯಾರೆಟು, ನವಿಲುಕೋಸು, ದಪ್ಪಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಬಟಾಣಿ ಹಾಕಿಲ್ಲ ನಾನು, ಬಟಾಣಿ ಇದೆ ಅಂತ ಅಂದರೆ ಸೇರಿಸ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಓಕೆನಾ? ಈಗ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಬೇಕಾಗುತ್ತೆ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೋಂಪೆಲ್ಲ ಹಾಕಿದ್ದೀವಲ್ವ, ಅದು ಒಂದು ತುಂಬ ಡಿಫ್ರೆಂಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾವಾಗಲೂ ನಾರ್ಮಲಾಗಿ ಮಾಡ್ತಿರಲ್ವ, ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಬರುತ್ತೆ ಇದು. ಹಸಿ ವಾಸನೆ ಹೋಗೋವರೆಗೂ ಕೂಡ ಇದನ್ನು ಕೈ ಆಡ್ಕೊಳ್ಬೇಕಾಗುತ್ತೆ. ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ, ಆದರೂ ಕೂಡ ಒಂದು 20-30 ಸೆಕೆಂಡ್ ಹುರ್ಕೊಂಡ್ವಿ ಅಂತ ಅಂದರೆ ಹಸಿ ವಾಸನೆ ಕೂಡ ಹೋಗುತ್ತೆ. ನೋಡ್ತಿರ್ಬೋದು ನೀವು. ಒಂದು 1/4 ಸ್ಪೂನಷ್ಟು ಅರಿಶಿನದ ಪುಡಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ 1 ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ, ದಪ್ಪ ಸೈಜ್ದು. ನೀವು ಬೇಕಂತಂದರೆ ಇನ್ನೂ 1 ಸೇರಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಇದಕ್ಕೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ಬೇಕಾಗುತ್ತೆ. 1:2 ರೇಷಿಯೋನಲ್ಲಿ ನೀರನ್ನು ಸೇರಿಸಿ ನಾನು ನೆನೆಸಿಟ್ಟಿದ್ದೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದಕ್ಕೆ ಅನುಗುಣವಾಗಿ ನೀವು ಅಕ್ಕಿ, ನೀರು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಒಂದು ಕುದಿ ಬರಬೇಕು. ಈ ಥರ ಒಂದು ಕುದಿ ಬಂದಾಗ ಏನಾಗುತ್ತೆ ಅಂದರೆ ಅನ್ನ ಹುಡಿಯಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಮೆಥಡಲ್ಲಿ ನಾವು ಅಕ್ಕಿ, ಮಸಾಲೆ, ಉಪ್ಪು ಎಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂದ ನಂತರ ನಾವು ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅನ್ನವನ್ನು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ, ಹುಡಿಯಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಮೇಲಿಂದ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂತು ಅಂತ ಅಂದರೆ ಸಾಕು, ನಮಗೆ ರೈಸ್ ರೆಡಿ ಆಗುತ್ತೆ. ವೆಜಿಟೇಬಲ್ ಪಲಾವು ಅಥವಾ ನೀವು ಏನು ರೆಡಿ, ಸಾಮಾನ್ಯವಾಗಿ ಇದಕ್ಕೆಲ್ಲರೂ ವೆಜಿಟೇಬಲ್ ಪಲಾವ್ ಅಂತಲೇ ಹೇಳ್ತಾರೆ. ಅದು ಕುಕ್ಕರ್ ಕೂಗೋಷ್ಟರಲ್ಲಿ ನಾನಿಲ್ಲಿ ಒಂದು ರಾಯ್ತ ಮಾಡೋಣ ಅಂತ ಅಂದ್ಬಿಟ್ಟು ಸೌತೆಕಾಯಿನೂ ಕೂಡ ಹೆಚ್ಕೊಳ್ತಾ ಇದ್ದೆ. ಸುಮಾರು ತೋರಿಸಿದ್ದೀನಿ ಈಗ ಆಲ್ರೆಡಿ ರಾಯ್ತನ. ಇದು ಸ್ವಲ್ಪ ಡಿಫ್ರೆಂಟ್, ಒಂದೇ ಒಂದು ಇಂಗ್ರೀಡಿಯೆಂಟ್ನ ಎಕ್ಸ್ಟ್ರಾ ಹಾಕಿ ಮಾಡ್ತಿರ್ತಕ್ಕಂಥದ್ದು. ಒಂದು ಬೌಲಿಗೆ ಹೆಚ್ಚಿರ್ತಕ್ಕಂಥ ಸೌತೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ತುರಿದಿರ್ತಕ್ಕಂಥ ಕ್ಯಾರೆಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟ್. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನಲ್ಲಿಕಾಯಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಮಕ್ಕಳು ಮನೆಯಲ್ಲಿ ನಲ್ಲಿಕಾಯಿ ತಿನ್ನಲ್ಲ ಅಂತಾರಲ್ವ, ಈ ಥರ ಮಾಡಿ ಗೊತ್ತೇ ಆಗಲ್ಲ ನಲ್ಲಿಕಾಯಿ ಹಾಕಿದ್ದು. ನಾನಿಲ್ಲಿ 1 ನಲ್ಲಿಕಾಯಿನ ತುರಿದು ಸೇರಿಸ್ಕೊಂಡಿದ್ದೀನಿ, ಬೆಟ್ಟದ ನಲ್ಲಿಕಾಯಿನ. ಹಾಗೆಯೇ ಮೊಸರನ್ನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನ್ಗಿಂತಲೂ ಕಡಿಮೆ ಸಕ್ಕರೆನ ಹಾಕ್ಕೊಳ್ಳಿ. ಇದನ್ನು ಹಾಕೋದ್ರಿಂದ ನೀವು ಇಡೀ ದಿನ ಇಟ್ಟರೂ ಹುಳಿ ಬರಲ್ಲ ರಾಯ್ತ, ಮೊಸರು ಕೂಡ ಹುಳಿ ಬರಲ್ಲ. ಹಾಗಾಗಿ ಹೋಟೆಲಲ್ಲೆಲ್ಲ ಅದೇ ಟಾಪ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ರಾಯ್ತದು. ಓಕೆನಾ? ಹಾಗೆ ಮೇಲಿಂದ ಅಲಂಕಾರಕ್ಕೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ವಿ ಅಂತ ಅಂದರೆ ಕಲರ್ಫುಲ್ ಆಗಿರ್ತಕ್ಕಂಥ, ಅಷ್ಟೇ ಹೆಲ್ದಿಯಾಗಿರ್ತಕ್ಕಂಥ ರಾಯ್ತ ರೆಡಿಯಾಗಿದೆ. ನೋಡ್ತಿರ್ಬೋದು ನೀವು. ಇದನ್ನು ನೀವು ಬೇಕಂದರೆ ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ತೊಗೋಬೋದು. ಏನಾದರೂ ಒಂದು ಕಾಳನ್ನ ಬೇಯಿಸಿ ಸೇರಿಸ್ಕೊಂಡ್ರಿ ಅಂತ ಅಂದರೆ ನಿಮಗೆ ಪ್ರೋಟೀನು ಸಿಗುತ್ತೆ. ಜೊತೆಗೆ ಎಲ್ಲ ತರಕಾರಿಗಳು ಹಾಕ್ಕೊಳ್ಳೋದ್ರಿಂದ ನಮಗೆ
ಫೈಬರು ಕೂಡ ಈಸಿಯಾಗಿ ಸಿಗುತ್ತೆ. ನೋಡ್ತಿದ್ದೀರಲ್ವ, ರಾಯ್ತ ರೆಡಿ ಆಯಿತು. ಅಷ್ಟರಲ್ಲಿ ಕುಕ್ಕರು ಕೂಡ ವಿಷಲ್ ಹೋಗಿದೆ. ನೋಡ್ತಿರ್ಬೋದು ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಂತೇಳಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ದಿನ ಬೆಳಗ್ಗೆ ಆದರೆ ಎಲ್ರಿಗೂ ತಲೆನೋವು, ಏನಪ್ಪ ಮಾಡೋದು ಅಂತ. ಟ್ರೈ ಮಾಡಿ ಇದನ್ನೊಂದಿನ ಹೇಗೆ ಬಂತು ಅಂತ ತಿಳಿಸಿ. ಹಾಗೆಯೇ ಬೆಳಿಗ್ಗೆನೇ ರೈಸ್ ಐಟಮ್ ಅಲ್ವಾ ಅಂದ್ಬಿಟ್ಟು ನಾನು ನನಗೊಂದು ಸ್ಮೂದಿನ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸ್ಮೂದಿಗೆ ನಾನಿಲ್ಲಿ ಮೊದಲಿಗೆ ಕ್ಯಾರೆಟ್ನ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ತೊಳೆದು ಪೀಸ್ ಮಾಡಿ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಆ್ಯಪಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಾಳೆಹಣ್ಣು ಬೇರೆ ಏನಾದರೂ ಹಣ್ಣಿದ್ರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಅರ್ಧ ಆ್ಯಪಲ್ಲು ಹಾಗೆಯೇ ಒಂದು ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣಿಲ್ಲ ಅಂದರೆ ಒಂದು ಫುಲ್ ಆ್ಯಪಲ್ ಹಾಕ್ಕೋಬೋದು, ಅಥವಾ ಆ್ಯಪಲ್ ಸ್ಕಿಪ್ ಮಾಡಿ 1-2 ಬಾಳೆಹಣ್ಣನ್ನು ಕೂಡ ನೀವಿಲ್ಲಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಅರ್ಧ ಆ್ಯಪಲ್ಲು ಹಾಗೆಯೇ ಒಂದು ಫುಲ್ಲು ಏಲಕ್ಕಿ ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸಿಹಿಗೆ ಅನುಗುಣವಾಗಿ ನಾನು ಒಂದು 3 ಖರ್ಜೂರನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಹನಿ ಕೂಡ ಹಾಕ್ಕೊಳ್ಬೋದು ಈ ಜಾಗದಲ್ಲಿ, ಅಥವಾ ನೀವು ಒಣ ದ್ರಾಕ್ಷಿನೂ ಕೂಡ ಸೇರಿಸ್ಕೊಳ್ಬೋದು. ಒಂದು 2 ಸ್ಪೂನಷ್ಟು ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈಗ ಇದನ್ನು ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮೇಲಿಂದ ನಿಮಗೆ ಯಾವ ನಟ್ಸ್ ಇಷ್ಟ ಅದನ್ನು ಹಾಕ್ಕೊಳ್ಬೋದು. ಜೊತೆಗೆ ಮೇಲಿಂದ ಬೇಕಂದರೆ ಸ್ವಲ್ಪ ಹನಿ ಕೂಡ ಹಾಕ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಆಲ್ಟರ್ನೇಟ್ ಆಗಾದರೂ ತೊಗೊಳ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಾದರೂ ತೊಗೋಬೋದು. ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಖಂಡಿತ ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ. ಹೆಲ್ದಿ ರೆಸಿಪಿ. ಬೆಳಿಗ್ಗೆನೇ ಮಸಾಲೆ ಐಟಮ್ ಎಲ್ಲ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡಿಕೊಂಡು ಅದಾದ ನಂತರ ನೀವು ರೈಸ್ ಐಟಮ್ನ ತಿನ್ಬೋದು. ನಾನು ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ನ ತರಿಸಿದ್ದೆ, ಅದನ್ನು ಶೇರ್ ಮಾಡ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು ಅವರ ಪರಿಚಯ ಇರೋರ ತೋಟದಿಂದ ಫ್ರೆಶ್ ಆಗಿರ್ತಕ್ಕಂಥ ಗಿಡದಲ್ಲೇ ಕಲ್ಲರ್ ಬಂದು ಬಲ್ತಿರ್ತಕ್ಕಂಥ ಹಣ್ಣನ್ನು ಕಿತ್ತಿ ತರಿಸಿದ್ರು. ಸೊ ತರಿಸ್ಕೊಂಡಿದ್ದೆ, ಅದನ್ನು ಶೇರ್ ಮಾಡ್ತಾಯಿದ್ದೆ. ಬೆಟ್ಟದ ನೆಲ್ಲಿಕಾಯಿ, ಹಾಗೆಯೇ ಬಾದಾಮ್, ಮಾವಿನ ಹಣ್ಣು, ಜೊತೆಗೆ ನೇರಳೆ ಹಣ್ಣು, ಎಲ್ಲವೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು. ಅದು ಹಾಗೆ ಅಲ್ವಾ, ಗಿಡದಿಂದ ಫ್ರೆಶ್ ಆಗಿ ಕಿತ್ತು ತಂದರೆ ಆ ರುಚಿನೇ ಬೇರೆ. ನಮಗಿಲ್ಲಿ ಸಿಗುತ್ತೆ, ಸಿಗಲ್ಲ ಅಂತಲ್ಲ, ಅದು ಕಿತ್ತೇ 2-3 ದಿನ ಆಗಿರುತ್ತೆ. ಮಾವಿನ ಹಣ್ಣಂತೂ ವಿತೌಟ್ ಸ್ಪ್ರೇ ಯಾವುದೂ ಹಣ್ಣು ಮಾಡಿರಲ್ಲ ಅವರು. ನಮಗೆ ಫ್ರೆಶ್ ಆಗಿ ಗಿಡದಲ್ಲೇ ಬಲ್ತಿರೋ ಹಣ್ಣು ತಿಂದ್ರೇ ಆ ರುಚಿ ಗೊತ್ತಾಗೋದು ಮಾವಿನ ಹಣ್ಣಿಂದು. ಹಾಗಾಗಿ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು. ಬೆಟ್ಟದ ನೆಲ್ಲಿಕಾಯಿ ಕೂಡ ನಾಟಿ ಬೆಟ್ಟದ ನೆಲ್ಲಿಕಾಯಿ, ಜೊತೆಗೆ ನೇರಳೆ ಹಣ್ಣು. ಎಷ್ಟು ಜ್ಯೂಸಿಯಾಗಿದ್ವು ಅಂದರೆ ನೇರಳೆ ಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂತ ಅಂದ್ಬಿಟ್ಟು. ಹಾಗಾಗಿ ಎಲ್ಲವೂ ತರಿಸ್ಕೊಂಡಿದ್ನಲ್ಲ, ನಿಮ್ಮ ಹತ್ರನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಿದ್ದೆ. ನೋಡ್ತಿದ್ದೀರಲ್ಲ, ಮ್ಯಾಂಗೋನಲ್ಲಿ ಸುಮಾರಷ್ಟು ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ. ಹಾಗೆಯೇ ಡೈಲಿ ಒಂದೊಂದು ಕುಡಿಲಿಕ್ಕೆ, ಈಗ ರಾಯ್ತಕ್ಕೆ ತೋರಿಸಿದ್ನಲ್ಲ ಈ ಥರ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಅವೇನು ಖಾಲಿ ಆಗೋದೇ ಗೊತ್ತಾಗಲ್ಲ. ತರಿಸ್ಕೊಳ್ಳೋದಷ್ಟೇ ಸಮಸ್ಯೆ, ಖಾಲಿ ಮಾಡೋದೇನು ದೊಡ್ಡ ಸಮಸ್ಯೆ ಏನಲ್ಲ ಅಂದ್ಬಿಟ್ಟು ತರಿಸ್ಕೊಂಡಿದ್ದಾಯಿತು. ನೋಡಿದ್ರಲ್ಲ, ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋನ ಯಾರೂ ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಫ್ರೀ ಇದ್ದಾಗ ವಿಡಿಯೋನ ಕೊನೆವರೆಗೂ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ನ ಹಾಕೋದನ್ನು ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ.